ಈಗ ಶಂಕರ್ನಾಗ್ ಸರ್ ಅಷ್ಟು ನೀವು ಒಡನಾಟ ಇರ್ತೀವಿ, ನಿಮಗೆ ಅಪಾರ್ಟ್ ಫ್ರಮ್ ರೀಡಿಂಗ್ ಯಾವ್ದು ಇನ್ಸ್ಪೈರಿಂಗ್, ಅದು ವಾಟ್ ಐ ಹ್ಯಾವ್ ಲರ್ನ್ಡ್, ಇದು ನಾನು ಅವರಿಂದ ತಗೊಂಡೆ ಅನ್ನೋ? ಹಲವಾರು ಇದೆ. ಸ್ಟ್ರೈಟ್ ಅವೇ ತಲೆಗೆ ಮೇಲೆ ಬರೋದು ಏನನ್ನು ಮಾಡಕ್ ಆಗಲ್ಲ ಅನ್ನೋ ಅದನ್ನ ವೊಕ್ಯಾಬ್ಯುಲರಿ ತೆಗೆದು ಬಿಡೋದು ಅನ್ನೋದು ಒಂದು ನಂಬರ್. ಸ್ಟ್ರೈಟ್ ಅವೇ ರೈಟ್. ಮನಸ್ಸು, ಆಸೆ, ನಿಷ್ಠೆ, ಆ ಸಿನ್ಸಿಯಾರಿಟಿ ಇತ್ತು, ಫುಲ್ ಎಫರ್ಟ್ ಹಾಕ್ತೀಯಾ, ಸ್ಥಾಪಿಸ್ತೀಯಾ. ದಿಸ್ ನೋ ಸೆಕೆಂಡ್ ಥಾಟ್ ಅಬೌಟ್ ಇಟ್, ದಿಸ್ ನೋ ಡೌಟ್ ಅಬೌಟ್ ಇಟ್. ನೆಕ್ಸ್ಟ್ ಆಫ್ ಕೋರ್ಸ್ ಎಜುಕೇಟ್ ಯುವರ್ ಸೆಲ್ಫ್. ನೀನು ಅದಕ್ಕೆ ಫುಲ್ ಎಷ್ಟು ನೀನು ಇನ್ಫಾರ್ಮೇಶನ್ ತಗೊಳ್ಬೇಕು ಅದ್ರ ಬಗ್ಗೆ ತಗೊಳ್ಬೇಕು. ನೀನು ಗನ್ನಿಗೆ ಬುಲೆಟ್ ಇಲ್ಲ ಅಂತಂದ್ರೆ ನೀನು ಗನ್ನ ಎಷ್ಟೇ ಇದು ಮಾಡಿದ್ರು ಇದಾಗಲ್ಲ. ಸೊ ಬುಲೆಟ್ ಬಂದು ನಾಲೆಡ್ಜ್ ತುಂಬಿಸ್ಕೊಳ್ಬೇಕು. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಇದನ್ನ ಪದೇ 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 ಹೇಳಿ ಚೆನ್ನಾಗಿ ಡ್ರಿಲ್ ಮಾಡಿಟ್ಟಿದ್ದಾರೆ. ಏನು ಅಂತಂದ್ರೆ, ಯಾವುದೇ ಕೆಲಸ ನೀನು ತಗೊಂಡ್ರು, ಯಾವುದೇ ಪಾತ್ರ ತಗೊಂಡ್ರು, ಯಾವುದೇ ಕೆಲಸ ತಗೊಂಡ್ರು, ಸೊ ಅವ್ರು ತುಂಬಾ ಮೋಸ್ಟ್ ಕಾಮನ್ ಎಕ್ಸಾಂಪಲ್ ಕೊಡೋದು, ಒಂದು ಕಸ ಗುಡಿಸ್ತೀಯಾ ಮನೆಯಲ್ಲಿ ಅಥವಾ ಒಂದು ಜಾಗದಲ್ಲಿ, ಕಸ ಗುಡಿಸ್ಮೇಲೆ ನೀನು ಹೆಮ್ಮೆ ಪಡ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಸ ಗುಡಿಸಿದೀನಿ ಅಂತ ಹೇಳೋದು. ಹಂಗ್ ಗುಡಿಸ್ಬೇಕು. ನೀನು ಏನೇ ಕೊಡ್ಲಿ, ಏನೇ ಮಾಡ್ಲಿ, ಯಾವುದೇ ಕೆಲಸ ಮಾಡಿ, ಯಾವುದೇ ಪಾತ್ರ ಮಾಡಿ, ಅದನ್ನ ನೀನು ಫುಲ್ ನಿನ್ನ ಮನಸ್ಸಿಟ್ಟು ಅದನ್ನ ಮೆಚ್ಚಿಸೋದು ನಿನಗ್ ನೀನ್ ಮೆಚ್ಚಿಸ್ಕೊಳ್ಬೇಕು. ಆ ತರ ಮಾಡ್ಬೇಕು. ಸೊ ಹಲವಾರು ಬಾರಿ ಈ ಮಾತುಗಳು ಬರೋದು ಅಂದ್ರೆ ಬೇರೆಯವರಿಂದ ಕಿವಿಗೆ ಬರೋದು, ಕಮರ್ಷಿಯಲ್ ಸಿನಿಮಾ ಮಾಡ್ತಾನೆ, ಏನೇನೋ ಡೈಲಾಗ್ಗಳೆಲ್ಲ. ಅವರು ತುಂಬಾ ಅದು ಹೆಮ್ಮೆಯಿಂದ ಹೇಳೋರೆ, ಅವನು ಅದನ್ನು ಮಾಡ್ತಾನೆ, ಇದನ್ನು ಮಾಡ್ತಾನೆ, ಹೆಮ್ಮೆ ಪಡೋ ವಿಚಾರ. ಅಲ್ಲಿ ಏನ್ ಬೇಕೋ ಅದನ್ನ ಮಾಡ್ತಾನೆ, ಇಲ್ಲಿ ಏನ್ ಬೇಕೋ ಇದನ್ನ ಮಾಡ್ತಾನೆ. ಸೊ ಅದು ಅವ್ರಿಗೆ ಕ್ರೆಡಿಟ್. ಯಾಕಂದ್ರೆ ಯಾವ ಪಾತ್ರ ಯಾವ ಇದು ಅಂತಲ್ಲ, ನಾನು ಅದು ಒಪ್ಕೊಂಡು ಮಾಡಿದ್ರೆ ಅದು ಒಂದು ಸೀನ್ ಇರ್ಲಿ, ಇಡೀ ಸಿನಿಮಾ ಇರ್ಲಿ, ಅಥವಾ ಈಗ ಬಂದೆ ಒಂದು ಲೆಫ್ಟ್ ಇಂದ ಬಂದೆ ಹಿಂಗ್ ನೋಡ್ದೆ ಹಿಂಗ್ ಹೊಟ್ಟೋದೆ, ಅವ್ರು ಹೇಳೋರು ಹಿಂಗಿಂದ ಬಂದು ಕ್ಯಾಮ್ರಾ ತೋರಿಸ್ಬಿಟ್ಟು ಹೊಟ್ಟೋದ್ಯಾ, ಸಿನಿಮಾ ಇಂದ ಎದ್ದೋಗೋಗಿ ನಿನ್ನ ನೆನಪಿಸ್ಬೋದು. ಆ ತರ ಮಾಡುವ, ಅದು ನಿನ್ನ ಎಫರ್ಟ್ ಇರ್ಬೇಕು. ಸರ್ ಇದಕ್ಕೊಂದು ಉದಾಹರಣೆ, ಆಕ್ಸಿಡೆಂಟ್ ಸಿನಿಮಾ ಮಾಡೋದು. ಅದರಲ್ಲಿ ಸರ್ ನಾಗಾಭರಣ ಅವ್ರಿಗೆ ಎಷ್ಟು ಸೀನ್ ಅಲ್ಲಿ, ಆದ್ರೆ 3 ಸೀನ್ ಇದ್ದಾರೆ. ಆದ್ರೆ ಇವತ್ತು ನಂಗೆ ಮೈ ಜೂಮ್ ಅಂತ ಇದೆ ನೆನ್ಸ್ಕೊಂಡ್ರೆ. ಇವತ್ತಿಗೂ ನೀವು ಯಾರನ್ನ ಆಕ್ಸಿಡೆಂಟ್ ಫ್ಯಾನ್ಗಳಿದ್ರೆ ಇವತ್ತು ನೀವು ಹೋಗಿ ಯೂಟ್ಯೂಬ್ ನೋಡಿ. ಇಲ್ಲ, ಆಕ್ಸಿಡೆಂಟ್ ಮೂವಿ ನೋಡಿದ್ರಿ, ಬಟ್ ಐ ಆಮ್ ನಾಟ್ ಏಬಲ್ ಟು ರಿಕಲೆಕ್ಟ್. ಇನ್ನೊಂದ್ಸತಿ ನೋಡಿ, ಅವ್ರನ್ನೇ ಇವರು ಕಾರನ್ನ ಅವ್ರ ಮೇಲೆ ಹತ್ತಿಸ್ಬಿಡೋದು, ಅವ್ರೊಬ್ರೆ ಬದುಕೋದು, ಅವ್ರೊಬ್ರೆ ಬಾನೆಟ್ ಮೇಲೆ ಬಿದ್ಬಿಟ್ಟು ಹೋಗ್ತಾರೆ. ನನಗೆ ಆಕ್ಸಿಡೆಂಟ್ ಅಂದ್ರೆ 3 ಮಕ್ಕಳ ಜ್ಞಾಪಕ ಬರೋದು, ಅದ್ರಲ್ಲಿ ಒಬ್ರು ನಾನು. ಆ ತರ ಇಂಪ್ಯಾಕ್ಟ್ ಕೊಟ್ಟಿರ್ತಾರೆ. ಆ ಭಯ, ಆ ಇದು ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂತಂದ್ರೆ, ನೀವು ವಾಪಸ್ ಹೋಗಿ ಇವತ್ತು ನೋಡಿ, ಎಲ್ಲರೂ ಇವತ್ತು ಯಾರು ನೋಡಿ, ಇಟ್ಸ್ ಎಕ್ಸ್ಟ್ರಾರ್ಡಿನರಿ. ಸೊ ಅವ್ರು ಹೇಳೋದು ಸ್ಕ್ರೀನ್ ಪ್ರೆಸೆನ್ಸ್, ನಿನ್ನ ಎಫರ್ಟ್, ನಿನ್ನ ಇಂಪ್ಯಾಕ್ಟ್ ಹೆಂಗಿರ್ಬೇಕು ಅಂತಂದ್ರೆ ಅಟ್ಲೀಸ್ಟ್ 10 ವರ್ಷ ನ್ಯಾಪ್ಟ ಇಟ್ಕೊಂಡಿರ್ಬೇಕು. 10 ನೀವು 40 ವರ್ಷ ನ್ಯಾಪ್ಟ ಇಟ್ಕೊಂಡಂಗೆ ಮಾಡ್ಬಿಟ್ರು ಅವರ ಒಂದು ಜೀನಿಯಸ್. ಶಂಕರ್ ಅಂಕಲ್ ಅಂತ ಕನ್ಸಿಡರ್ ಮಾಡ್ತೀರಾ ಅಥವಾ ಗಾಡ್ ಫಾದರ್ ಅಂತ ಕನ್ಸಿಡರ್? ಅಂಕಲ್, ಓಲ್ಡೆಸ್ಟ್ ಬೆಸ್ಟ್ ಫ್ರೆಂಡ್. ನನಗೆ ದೇವರು ಮಾಡೋದಂತ ತುಂಬಾ ಒಳ್ಳೆ ಒಂದು ಪುಣ್ಯ, ಒನ್ ಆಫ್ ದ ಪುಣ್ಯಾಸ್, ಬಟ್ ಒನ್ ಆಫ್ ದ ಬಿಗ್ಗೆಸ್ಟ್ ಪುಣ್ಯ ಅದೇನಂತಂದ್ರೆ, ನನಗೆ ಬ್ಲೆಸ್ಸಿಂಗ್ ಕೊಟ್ಟಿರೋದು ಏನಂದ್ರೆ, ಅಂತ ಒಬ್ರು ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ರೀತಿಯಾಗಿ ಆ ಥರ ಗೈಡೆನ್ಸ್ ಅನ್ನ ನಾನು ಕೊಡದೇ ಇದ್ದಿದ್ರೆ ನಾನು ಏನಾಗ್ತಾ ಇದ್ದೆ. ನಾನು ಕೋರ್ಸ್ ಅದರದ್ದು ಈಕ್ವಲ್ ಕ್ರೆಡಿಟ್ ಅಂಬರೀಶ್ ಸರ್, ನಾನು ಯಾರ್ಯಾರು ಹೀರೋಗಳ ಜೊತೆ ಮಾಡಿದ್ದೀನೋ ಪ್ರತಿಯೊಬ್ರು ಅಷ್ಟೇ. ರವಿಚಂದ್ರನ್ ಸರ್ ಆಗಲಿ, ಆ ಕಮರ್ಷಿಯಲ್ ಎಷ್ಟೇ ನಾವು ಮಾಡಿದ್ರು ಅದಷ್ಟೇ ಸೂಪರ್ ಪಾಪ್ಯುಲಾರಿಟಿ ಆದ್ರೂ ಅವರು ಒಂದು ದಿನಾನು ಯಾವತ್ತೂ ಎಜುಕೇಶನ್ದು ಇಲ್ಲ ಎಲ್ಲ ಅದು ಬಿಡು ಇದು ಮಾಡು, ಅದು ಫಸ್ಟ್. ಸೊ ಆ ಥರ ಕ್ವಾಲಿಟಿ ಇತ್ತು ಸರ್. ಪ್ಲಸ್ ಇನ್ನೊಂದು ಸ್ವಲ್ಪ ಸಣ್ಣದಾಗಿ ಇನ್ನೂ ಎಕ್ಸ್ಟ್ರಾ ಅವ್ರಿಗೊಂದು ಈ ಒಂದು ದಿಗ್ಗಜರಿಗೊಂದು ಕ್ರೆಡಿಟ್ ಕೊಡಕ್ಕೆ ಸರ್. ಅವ್ರು ಎಷ್ಟು ದೊಡ್ಡ ಮನಸ್ಸಿತ್ತು ಅಂತಂದ್ರೆ, ಮಾಸ್ಟರ್ ಮಂಜುನಾಥ್ ಅಂತ ಒಬ್ಬ ಸಣ್ಣ ಆಕ್ಟರ್ಗೂ, ಒಬ್ಬ ಚಿಕ್ಕ ಚೈಲ್ಡ್ ಆಕ್ಟರ್ಗೂ ಅಷ್ಟು ಸ್ಕ್ರೀನ್ ಸ್ಪೇಸ್ ಕೊಡ್ಸಿದ್ರು. ಅವ್ರ ಸಿನಿಮಾ ಅಲ್ಲಿ ಇಷ್ಟು ವರ್ಷ ನನ್ನನ್ನು ನೀವು ಅದನ್ನ ಇವತ್ತು ಮಾತಾಡಿಸ್ತಾ ಇದ್ದೀರಾ, ಈ ಸಿನಿಮಾಲಿ ಇಷ್ಟು ಚೆನ್ನಾಗಿ ಮಾಡಿದ್ದೀರಾ, ಈ ಲವ್ ಮಾಡಿ ನೋಡು ಅಲ್ಲಿ ಎಷ್ಟು ಒಳ್ಳೆ ಇದಿತ್ತು, ಅಗ್ನಿಪಥ್ ಅಲ್ಲಿ ಹೆಂಗ್ ಅಮಿತಾಬ್ ನೀವು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ, ಅಥವಾ ರಣಧೀರಲ್ಲಿ ಇಷ್ಟು ಚೆನ್ನಾಗಿ ಮಾಡೋದು. ಸರ್ ಇದ್ರದ್ದು ಕ್ರೆಡಿಟ್ ಈಕ್ವಲ್ ಅವರು ಅಷ್ಟು ಒಂದು ಎಕ್ಸ್ಟ್ರಾರ್ಡಿನರಿ ಆಕ್ಟರ್ಸ್ ಹೋಗ್ಬೇಕು. ಯಾಕಂದ್ರೆ ನನಗೆ ಆ ಪೇಸ್ ಕೊಟ್ಟರು, ಆ ಪರ್ಫಾರ್ಮ್ ಮಾಡೋ ಆ ಪ್ಲಾಟ್ಫಾರ್ಮ್ ಕೊಟ್ಟರು. ಆ ಮೂವಿಲಿ ಆಲ್ಮೋಸ್ಟ್ ಕಾಲ್ ಭಾಗ ನಿಮ್ ಸ್ಕ್ರೀನ್ ಇದೆ ಸರ್. ಯಾರು ಕೊಡ್ತಾರೆ? ಕೊಟ್ಟಿದ್ದಾರೆ. ಬಿಕಾಸ್ ನಾನು ಆ ಥರದ್ದು ಯಾವ ಬ್ಯಾಕ್ ಗ್ರೌಂಡ್ ಇಂದ ಬರ್ದೇ ಇರೋನು. ಸೊ ನನಗೆ ಇನ್ನೂ ಎಕ್ಸ್ಟ್ರಾ ಅವ್ರಿಗೊಂದು ಟ್ಯಾಲೆಂಟ್, ನಿಮ್ಮ ಪ್ರತಿಭೆಯನ್ನು ಗುರುತಿಸಿ ಆ ಒಂದು ಮನಸ್ಸು ಇದೆ ಕೊಟ್ಟಿದ್ದಾರೆ ಅಂತ. ಸೊ ಉಪಯೋಗಿಸೋದು ಅನ್ನೋದೊಂದು ರಾಂಗ್ ವರ್ಡ್ ಆಗ್ಬೋದು, ಕೊಟ್ಟಿದ್ದಾರೆ ಆಪರ್ಚುನಿಟಿ ಆಪರ್ಚುನಿಟಿ ಕೊಟ್ಟಿದ್ದಾರೆ.